ಫೇಸ್ಬುಕ್ನಲ್ಲಿ ಈ 3 ಪದ ಬರೆದಿದ್ದಕ್ಕೆ 7 ಲಕ್ಷ ರೂಪಾಯಿ ದಂಡ. ಇದು ನಿಮಗೂ ಎಚ್ಚರಿಕೆಯ ಗಂಟೆ. ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ವೇದಿಕೆಯಲ್ಲಿ ಈ 3 ಪದ ಬರೆದು ಕಳಿಸಿದ್ದಕ್ಕಾಗಿ 7 ಲಕ್ಷ ರೂಪಾಯಿ ವಂಚನೆಗೊಳಗಾಗಿದ್ದಾನೆ. ಹೌದು, ಸೈಬರ್ ವಂಚನೆ ಮೂಲಕ ಬ್ಯಾಂಕ್ ಉದ್ಯೋಗಿಯೊಬ್ಬರಿಗೆ 7 ಲಕ್ಷ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಕೊಡಗು ಪೊಲೀಸರು 5 ಜನರನ್ನ ಬಂಧಿಸಿದ್ದಾರೆ. 5 ನಕಲು ಪೊಲೀಸ್ ಅಧಿಕಾರಿಗಳೆಂದು ಹೇಳಿಕೊಂಡು ಈ ವಂಚನೆ ಮಾಡಿದ್ದಾರೆ. ಆರೋಪಿಗಳು ಇಬ್ರಾಹಿಂ ಬಾದ್ಶಾ, ರಾಘವೇಂದ್ರ, ಸಂಗೀತ, ಚರಣ್ ಅಂತ ಗುರುತಿಸಲಾಗಿದೆ. ಆರೋಪಿಗಳಲ್ಲಿ ಒಬ್ಬರು ಅಪ್ರಾಪ್ತ ವಯಸ್ಕರು. ಸಂಗೀತ ಪ್ರಮುಖ ಆರೋಪಿ, ಇಬ್ರಾಹಿಂ ಅವರ ಪತ್ನಿ ಅಂತ ಪರಿಗಣಿಸಲಾಗಿದೆ. ಮಡಿಕೇರಿಯ ಜಿಲ್ಲೆಯ ಕುಶಾಲನಗರ ತಾಲೂಕಿನ ಮದಪತನ್ ಗ್ರಾಮದ ಪಾರ್ಶಿವ್ ಮೂರ್ತಿ ಎಂಬುವರು ಒಬ್ಬ ವ್ಯಕ್ತಿಗೆ ಐ ಲವ್ ಯು ಎಂದು ತಪ್ಪಾಗಿ ಸಂದೇಶ ಹೋಗಿದೆ. ಇದು ನನ್ನ ಗಮನಕ್ಕೂ ಬಂದಿಲ್ಲ. 1 ತಿಂಗಳ ಬಳಿಕ ಅಂದ್ರೆ ನವೆಂಬರ್ 2ರಂದು ಮೂರ್ತಿಗೆ ಕರೆ ಬಂದಿದೆ. ನಾವು ಪೆರಿಯಾಪಟ್ಟಣ ಸೈಬರ್ ಪೊಲೀಸ್ ಇಲಾಖೆಯಿಂದ ಮಾತನಾಡುವುದಾಗಿ ಹೇಳಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕರೆ ಮಾಡಿದ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಹುಡುಗಿಗೆ ಕಿರುಕುಳ ನೀಡಿರುವುದಾಗಿ ಸಂತ್ರಸ್ತೆ ತಿಳಿಸಿದ್ದಾನೆ. ಕರೆ ಮಾಡಿದ ವ್ಯಕ್ತಿ 7 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ.